ಬೀದರ್ನ ಒಂದೊಂದು ಭಾಗದಲ್ಲಿ ಒಂದೊಂದು ರೀತಿಯ ಪರಿಸ್ಥಿತಿ ಇದೆ. ಇದೇ ಬೀದರ್ನ ಇದೇ ಬೀದರ್ನಲ್ಲಿ ಇನ್ನು ಹಲವು ಕಡೆ ಯಾವ ರೀತಿಯ ಮಳೆ ಅವಾಂತರ ಇದೆ ಅನ್ನೋದನ್ನ ನೋಡ್ತಾ ಹೋಗೋಣ ನಾವು. ಕಳೆದ 2 ದಿನಗಳಲ್ಲಿ ಜಿಲ್ಲೆಯಾದ್ಯಂತ ಅಪಾರ ಪ್ರಮಾಣದಲ್ಲಿ ಹಾನಿ ಉಂಟಾಗಿರೋದ್ರ ಬಗ್ಗೆ ನಾವು ಗಮನಿಸ್ತಾ ಇದ್ವಿ. ನೋಡ್ತಾ ಇದ್ದೀರಿ ನೀವು, ಕೆರೆ ಕಟ್ಟೆಗಳೆಲ್ಲವೂ ಕೂಡ ತುಂಬಿದೆ, ಕೆರೆಗಳು ಕೋಡಿ ಬಿದ್ದಿವೆ. ಆಮೇಲೆ ಊರಿನ ಜನಕ್ಕೆ ಓಡಾಡ್ಲಿಕ್ಕೆ ಸಮಸ್ಯೆ ಆಗ್ತಾ ಇದೆ. ಮುಂಗಾರು ಹಂಗಾಮಿನ ವಾಡಿಕೆ ಮಳೆ, ಅಂದರೆ ವಾಡಿಕೆಗಿಂತ ಹೆಚ್ಚಿನದಾಗಿ ಮಳೆಯಾಗಿದೆ ಅನ್ನುವಂಥದ್ದು ಗಮನಿಸ್ಬೋದು ನಾವು. ಕಳೆದ 24 ಗಂಟೆಯಲ್ಲಿ ಜಿಲ್ಲೆಯಾದ್ಯಂತ 59 ಮಿಲಿಮೀಟರ್ ಮಳೆಯಾಗಿದೆ ಒಂದು ದಿನದಲ್ಲೇ. 2 ದಿನಗಳಲ್ಲಿ ಜಿಲ್ಲೆಯಾದ್ಯಂತ ಮಳೆಯಿಂದ ಆಗಿರುವ ಹಾನಿ ಮಾತ್ರ ಅಪಾರ ಪ್ರಮಾಣ. ಜಿಲ್ಲೆಯಾದ್ಯಂತ 94 ಮನೆಗಳು ಹಾಳಾಗಿದೆ, 66,906 ಹೆಕ್ಟೇರ್ ಭೂಮಿ, ಕೃಷಿ ಭೂಮಿ ಹಾಳಾಗಿದೆ, 70 ಕಿಲೋಮೀಟರ್ ರಸ್ತೆ ನಾಶವಾಗಿದೆ, 1335 ಶಾಲಾ ಕೊಠಡಿಗಳು ಹಾಳಾಗಿದೆ, 138 ವಿದ್ಯುತ್ ಕಂಬಗಳು ಧರೆಗುರುಳಿದೆ, 21 ವಿದ್ಯುತ್ ಟ್ರಾನ್ಸ್ಫಾರ್ಮರ್ಗಳು ಹಾಳಾಗೋಗಿದೆ, 11 ಕಿಲೋಮೀಟರ್ ವಿದ್ಯುತ್ ತಂತಿಗೆ ಸಮಸ್ಯೆ ಆಗಿದೆ, ಸಣ್ಣ ನೀರಾವರಿ ಇಲಾಖೆಯ 38 ಕೆರೆಗೆ ಹಾನಿಯಾಗಿದೆ. ಹೀಗೆ ಎಲ್ಲ ಕಡೆಗೂ ಸಮಸ್ಯೆ, ಅಂದರೆ ವಿಪರೀತವಾಗಿ ಮಳೆ ಆಗ್ತಾ ಇದೆ. ಬೆಂಗಳೂರಿನಲ್ಲೇ ಮಳೆ ಕಡಿಮೆ ಹಾಗೆ ನೋಡೋದಾದರೆ. ಹಾಗಾಗಿ ರಾಜಧಾನಿ ಜನಕ್ಕೆ ಈಗ ಸುದ್ದಿಯನ್ನು ನೀವು ನೋಡಬೇಕಾದ್ರೆ ಇಷ್ಟೊಂದು ಮಳೆ ಆಗಿದೆಯಾ ಅಂತ ಅನ್ನಿಸ್ತಾ ಇದೆ. ನಮಗೆ ಕಡಿಮೆ ಮಳೆ ಅಷ್ಟೊಂದು ಗೋಚರ ಆಗ್ತಾ ಇಲ್ಲ ಈ ಸಲ. ಆದರೆ ಬೀದರ್ ಭಾಗದಲ್ಲಿ ಅವೆಲ್ಲವೂ ಹೇಳಿ ಕೇಳಿ ಬಯಲ್ಸೀಮೆ. ಬಟ್ ಒಂದು ಹದಕ್ಕೆ ಮಳೆ ಆದರೆ ತಡ್ಕೊಳ್ಳುವ ತಾಕತ್ತಿರುತ್ತೆ. ವಿಪರೀತ ಮಳೆ ಆಗಿಬಿಟ್ರೆ ಕಷ್ಟ. ನೋಡಿ ಇಲ್ಲಿ ಅಲ್ಲೆಲ್ಲ ಏನಪ್ಪ ಅಂತ ಹೇಳಿದ್ರೆ ಮಳೆ ಆಶ್ರಿತ ಬೆಳೆಗಳನ್ನು ಹಾಕಿರ್ತಾರೆ. ವಿಪರೀತ ಮಳೆ ಬಂದರೆ ಎಲ್ಲವೂ ಕೊಚ್ಚಿ ಹೋಗ್ಬಿಡ್ತವೆ. ಬರಗಾಲಕ್ಕೆ ಆಯಾ ಭೂಮಿಗೆ ಏನು ಬೇಕೋ ಆ ಪ್ರಮಾಣದ, ಅಂದರೆ ಆ ರೀತಿಯ ಬೆಳೆಗಳನ್ನು ಹಾಕೊಂಡಿರ್ತಾರೆ ಅವರು. ಸ್ಕೂಲು, ಕಾಲೇಜು, ವಿದ್ಯುತ್ ಟ್ರಾನ್ಸ್ಫಾರ್ಮರ್ಗಳು, ವಿದ್ಯುತ್ ತಂತಿ, ಮರಗಳು, ಕೆರೆಗಳು ಕೋಡಿ ಬಿದ್ದಿರೋದು. ನೋಡಿ ಇಲ್ಲಿ ಕೆರೆಗಳಿಗೂ ಹಾನಿ ಅಂತ ಇದ್ದಾರೆ. ಅದು ಯಾವ ರೀತಿಯಲ್ಲಿ ಅಂತ ಅರ್ಥ ಆಗ್ತಾ ಇಲ್ಲ. ಕೆರೆಗಳಿಗೂ ಹಾನಿ ಅಂದರೆ ವಿಪರೀತ ಮಳೆ, ವಾಡಿಕೆಗಿಂತ ಹೆಚ್ಚಿನದಾಗಿ ಮಳೆ ಆಗಿದೆ ಆ ಭಾಗದಲ್ಲಿ.